ನಾನು ಇದನ್ನ ಮೊದಲ ಬಾರಿಗೆ ನಾನು ಮಣಿಪಾಲದಲ್ಲಿ ಈ ಒಂದು ಶೂಟ್ ಮಾಡ್ತಾ ಬಜೆಟ್ ಇಂದ ಕಾರ್ಸ್ ಬೈಕ್ ಸ್ಟಾರ್ಟ್ ಆಗ್ತಿದೆ 10 to 15 ಇಂದ ಸ್ಟಾರ್ಟಿಂಗ್ ಪ್ರೈಸಸ್ ಸಾಕಷ್ಟು ಕಲೆಕ್ಷನ್ ಇದೆ ಅಂತಾನೆ ಹೇಳ್ಬೋದು. ನನ್ನ ಸರೌಂಡಿಂಗ್ ಅಲ್ಲೆಲ್ಲ ವಿಚಾರಿಸಿದೆ. ಇದು ನಿಮಗೆ 35,000 ಹೇಳ್ತಾ ಇದೀವಿ. ಒಳಿದಾದ ಎಲ್ಲೂ ಸ್ಕ್ರಾಚಸ್ ಇಲ್ಲ. ಸೊ ಬಂದು ತಗೊಂಡು ಹೋಗೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಇದಕ್ಕೆ? 1,40,000 1,40,000 ನೆಗೋಷಿಯಬಲ್ ತಾನೆ. 1 ಲಕ್ಷಕ್ಕೆ ನಿಮಗೆ ಪಲ್ಸ್ ಎಕ್ಸ್ಪಲ್ಸ್ ಸಿಗ್ತಾ ಇದೆ ಬ್ರದರ್. 75 ಕಾಸ್ಟ್ ಇದು ಮಾಡ್ತಾ ಇದ್ದೀವಿ. ಓಕೆ 75,000 ಹೇಳ್ತಾ ಇದ್ದೀರಾ? 5 ವರ್ಷನ್ 3 ಹಾಂ ನ್ಯೂ ಮಾಡಲು. ನ್ಯೂ ಮಾಡಲ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಇದು ಸರ್ 140 ಹೇಳ್ತಾ ಇದ್ದೀವಿ. 140. 1,40,000. ಓಕೆ ಹೆಚ್ಚು ಕಡಿಮೆ ಆಗೋದಲ್ಲ. ಹೋಂಡಾ ಇದೆ. ಇದು CBR ರೇಟ್ 85,000. 85,000ಗೆ ನಿಮ್ಗೊಂದು ಸ್ಪೋರ್ಟ್ಸ್ ವೆಹಿಕಲ್ ಸಿಗ್ತಾ ಇರೋದು. ಎಲ್ಲ ಗಾಡಿಗೂ ಇನ್ಶೂರೆನ್ಸ್ ಇದೆಯಾ? ಇನ್ಶೂರೆನ್ಸ್ ಇದೆ, ಪಕ್ಕಾ ಮಾಡ್ಕೊಡ್ತೀವಿ. ಇನ್ಶೂರೆನ್ಸ್ ಇಲ್ಲದೆ ನಾವು ಗಾಡಿ ವೆಹಿಕಲ್ ಯಾವುದು ಕೊಡಲ್ಲ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 35,000. ನಿಮಗೆ 1,40,000 ಹೇಳ್ತಾ ಇದ್ದಾರೆ. 1,40,000. TVS RTR 45,000 ಹೇಳ್ತಾ ಇದ್ದಾರೆ. ಇದು ಫೇಸರ್ ಸರ್. ಇದು 38,000 ಹೇಳ್ತಾ ಇದ್ದಾರೆ. ಇದು ನಿಮಗೆ 38,000 ಹೇಳ್ತಾ ಇದ್ದಾರೆ. 38,000 ನಿಮಗೆ 38,000ಗೆ 220F. ಇದು 220 38,000 ಹೇಳ್ತಾ ಇದೀವಿ. ಇದು 48,000 ಹೇಳ್ತಾ ಇದೀವಿ. NS ಇದೆ, ಸಾಕಷ್ಟು ಮಾಡಿಫೈ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆಕ್ಸೆಸರೀಸ್ ತುಂಬಾ ಹಾಕಿದ್ದಾರೆ. ಹೇಳಿ ಸರ್ ಏನು ಮಾಡಲು? 1,20,000 ಹೇಳ್ತಾ ಇದ್ದಾರೆ. 1,20,000 ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ ಗುರು. ಇದು ಮಾತಾಡೋದೇ 1 ಲಕ್ಷಕ್ಕೆ ಬಂದರೂ ಬರ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 75. RS 200 ನಿಮಗೆ 85,000 ಹೇಳ್ತಾ ಇದೆ. 85,000 ಲೋನ್ ಆಗುತ್ತೆ. ನಮಸ್ಕಾರ, ನಾನು ರವಿ ಅಂತ 24 ಟ್ರೂ ವ್ಯಾಲ್ಯೂವಿಂದ ಇಂದ್ರಾಳಿ ಸೆಕೆಂಡ್ ಹ್ಯಾಂಡ್ ಬೈಕ್ ಆ್ಯಂಡ್ ಕಾರ್ಸ್ ಸೇಲ್ಸ್. ನಮ್ಮಲ್ಲಿ 2 ವೀಲರ್ಸ್ ಮತ್ತು 4 ವೀಲರ್ಸ್ ಎಲ್ಲ ಸೇಲ್ಸ್ಗಿದೆ ಸೆಕೆಂಡ್ ಹ್ಯಾಂಡ್. ಈಗ 2 ವೀಲರ್ಸ್ ಲೆಕ್ಕಕ್ಕೆ ಬಂದರೆ 2 ವೀಲರ್ಸ್ ಎಷ್ಟಿದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 300 ಸಮಥಿಂಗ್ ಕಲೆಕ್ಷನ್ಸ್ ಇದೆ ಸರ್. 300 ಈ ಶೋರೂಮಲ್ಲಿ ಮಾತ್ರ ಕಲೆಕ್ಷನ್ ಇದೆ ಮತ್ತು ಬೇರೆ ಶೋರೂಮ್ ಜಾಸ್ತಿ ಇದೆ ಅಲ್ವಾ? ಓಕೆ ಯಾವ ಬಜೆಟಿಂದ ಕಾರ್ಸ್ ಬೈಕ್ ಸ್ಟಾರ್ಟ್ ಆಗ್ತಿದೆ? 10 to 15 ಇಂದ ಸ್ಟಾರ್ಟಿಂಗ್ ಪ್ರೈಸಸ್ ಇದೆ. ಓಕೆ ಮತ್ತೆ 65, 70 ಆ ಟೈಪಲ್ಲೂ ಇದೆ ಸ್ಕೂಟ್ರಲ್ಲಿ. ಹೌದಾ ಗಾಡಿ ಓಕೆ ನಿಮಗೆ 20 ಆ ರೇಂಜಲ್ಲಿದೆ. 20 ಮಾಡೆಲ್, 2020 ಮಾಡೆಲ್ ಮತ್ತೆ 20 ಮಾಡಲ್ ಎಲ್ಲ ಇದೆ. ಅಂದ್ರೆ ಪ್ರೈಸ್ ಅಂತ ಹೇಳಿದ್ರೆ ಅದೇ 65 to 70 ಆ ರೇಂಜಲ್ಲಿ ಇರುತ್ತೆ. ಅಂದ್ರೆ ಜಾಸ್ತಿ ಅಂದ್ರೆ ಆ ರೇಂಜಲ್ಲಿ ಇರುತ್ತೆ. ಕಮ್ಮಿ ಅಂದ್ರೆ ಅದು 10 to 15,000 ಒಳಗೆ ಸಿಗುತ್ತೆ. 10 to 15,000 ಒಳಗಡೆ ಸಿಗುತ್ತೆ. ಓಕೆ ಬಂದು ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಮಾಡ್ತೀವಿ. ಯಾವುದು ಪ್ರೈಸ್ ಇದಿಲ್ಲ, ಫಿಕ್ಸ್ಡ್ ಇಲ್ಲ, ನೆಗೋಷಿಯಬಲ್ ಆಗುತ್ತೆ. ಓಕೆ ನೋಡಿ ಸ್ನೇಹಿತರೆ, ನಾವಿವತ್ತು 24 ವ್ಯಾಲ್ಯೂ ಅಂತ ಒಂದು ಕಾರ್ ಶೋರೂಮ್ ಬಂದಿದ್ದೀವಿ. ನಾನು ಇದನ್ನು ಮೊದಲ ಬಾರಿಗೆ ನಾನು ಮಣಿಪಾಲದಲ್ಲಿ ಈ ಒಂದು ಶೂಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಹೋಮ್ ಟೌನು ಇಲ್ಲೇ ಆಗಿರೋದ್ರಿಂದ ಇವತ್ತಿಂದನೇ ಒಂದು ಕಾರ್ದು ಒಂದು ವಿಡಿಯೋ ಅಥವಾ ಬೈಕ್ದು ವಿಡಿಯೋ ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ 24 ಟ್ರೂ ವ್ಯಾಲ್ಯೂ ಅಂತ ಒಂದು ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ನನ್ನ ಸರೌಂಡಿಂಗಲ್ಲೆಲ್ಲ ವಿಚಾರಿಸಿದೆ. ಇವ್ರ ಹತ್ರ ಸಾಕಷ್ಟು ಕಲೆಕ್ಷನ್ ಇದೆ. ಹತ್ತತ್ರ 3 ಶೋರೂಮ್ ಇವ್ರ ಹತ್ರ ಇರುವಂಥದ್ದು. ಸೊ ಇವತ್ತು ನಾನು ಫೇಸ್ ತೋರಿಸಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಸುಮ್ಮನೆ ಮಾತಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಇವತ್ತು ಟ್ರೈಪಾಡ್ ಕೈಯಲ್ಲಿ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಹತ್ರ ಗಿಂಬಲ್ ಇಲ್ಲ. ನೋಡೋಣ ಮುಂದಕ್ಕೆ ಏನಾದರೂ ಆದರೆ ಗಿಂಬಲ್ ತೊಗೊಳ್ಳೋವಂಥ ಫೆಸಿಲಿಟಿ ಆಗುತ್ತೆ. ಸರ್ ಮೊದಲಿಗೆ ನಮ್ಮ ಹತ್ರ ಒಂದು ಯಾವ್ದು ಸರ್ ಇದು? ಜುಪಿಟರ್. ಹೇಳಿ ಸರ್ ಈ ಗಾಡಿ ಬಗ್ಗೆ. 17 ಮಾಡೆಲ್. 2017 ಮಾಡೆಲ್ 58 ಅಂತೀವಿ. ನೆಗೋಷಿಯೇಟ್ ಬರುತ್ತೆ. ನೆಗೋಷಿಯೇಟ್ ಆಗುತ್ತೆ. ಟೈರ್ ಎಲ್ಲ ಸ್ವಲ್ಪ ಹೋಗಿದೆಯಲ್ಲ ಸರ್? ಎಷ್ಟು ಹೇಳ್ತಾ ಇದ್ದೀರಾ? ಟೈರ್ ಚೆನ್ನಾಗಿದೆ. ಅದು ಟೈರ್ ಚೆನ್ನಾಗಿದೆಯಾ? ಸೊ ಇಲ್ಲಿ ನಿಮಗೆ ಒಂದೇ ಕಲರ್ನಲ್ಲಿ ಜುಪಿಟರ್ 3 ಇದೆ. ಇದು ಕ್ಲಾಸಿಕ್. ಇದು ಕ್ಲಾಸಿಕ್ ವೇರಿಯಂಟ್. ಓಕೆ ಇದೇನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಇದು 58,000 ಕೋಟ್ ಮಾಡ್ತಾ ಇದ್ದೀರಾ? ಏನು ಪ್ರೈಸ್ ಅಂದರೆ ಎಷ್ಟನೇ ಓನರ್ ಇದು? ಸಿಂಗಲ್ ಓನರ್. ಎಷ್ಟು ಓಡಿದೆ ನಿಮಗೆ? ಇದು 26 ಏನೋ ಓಡಿದೆ. 26 ಏನೋ ಓಡಿದ್ಯಾ? ಹಾಗೆ ನೀವು ಒಂದು ಕೆಲಸ ಮಾಡಿ, ಹಾಗೆ ಮುಂದೆ ಬಂದು ಒಂದೊಂದೇ ಹೇಳ್ತಾ ಹೋಗಿ. ಫುಲ್ ಡೀಟೇಲ್ಸ್ ನೀವೇ ಕೊಡಿ, ನಾನೇನು ಮಾತಾಡಕ್ಕೆ ಹೋಗಲ್ಲ. ಸರಿನಾ? ಹೇಳು. ಇದು ಬಂದು ಸೇಮ್ ಜುಪಿಟರ್. 2018 ಮಾಡೆಲ್. ಓಕೆ ಸಿಂಗಲ್ ಓನರ್. 26,000 ರನ್ ಆಗಿದೆ. TVS ಜುಪಿಟರ್ ಕ್ಲಾಸಿಕ್ ಮಾಡೆಲ್. ಮತ್ತೆ ಇದು ಬಂದು 17 ಮಾಡೆಲ್ 48 ಅಂತಾರೆ. ಜುಪಿಟರ್ 38,000 ರನ್ ಆಗಿದೆ. 38 ರನ್ ಆಗಿದೆಯಾ? 38,000. 48,000 ಹೇಳ್ತಾರೆ. ಓಕೆ ಇದು ಬಂದು ಕ್ಲಾಸಿಕ್ ಜುಪಿಟರ್ ಅಲ್ಲಿ. ಇದು ನಿಮಗೆ ಇದು 58 ಹೇಳ್ತಾರೆ. ಎಷ್ಟು ಓಡಿದೆ ಸರ್ ಇದು? ಇದು 25,000 ಓಡಿದೆ. 25,000 ಓಡಿದೆ. ಸಿಂಗಲ್ ಓನರಾ? ಸಿಂಗಲ್ ಓನರ್. ಇದು
ಇದು ನಿಮಗೆ 2020 ಮಾಡೆಲ್. ಹಾಂ ಇದು 25,000 ರನ್ನಿಂಗು. ಹಾಂ ಹಾಂ 65,000 ಹೇಳ್ತಾ ಇದ್ದಾರೆ. 65,000 ಹೇಳ್ತಾ ಇದ್ದಾರಾ? ನೆಗೋಷಿಯೇಟ್ ಬರುತ್ತೆ. ಓಕೆ. ಇದು ಇದು ನಿಮಗೆ 53 ಹೇಳ್ತಾರೆ. 18 ಮಾಡೆಲ್, ಹಾಂ ಹಾಂ ಸಿಂಗಲ್ ಓನರ್. ಸಿಂಗಲ್ ಎಷ್ಟು ಓಡಿದೆ ಸರ್? 22,000 ಓಡಿದೆ ಸರ್. 22,000 ಓಡಿದೆಯಾ? ಓಕೆ. ನೆಕ್ಸ್ಟು ನಮ್ಮ ಹತ್ರ ಮ್ಯಾಸ್ಟ್ರೋ. ಮ್ಯಾಸ್ಟ್ರೋ ಹೀರೋ ಮ್ಯಾಸ್ಟ್ರೋ. ಹಾಂ. ಇದು ನಿಮಗೆ ರನ್ನಿಂಗು 41,000 ರನ್ನಿಂಗ್ ಆಗಿದೆ. ಹಾಂ ಹಾಂ 2018 ಮಾಡೆಲು. ಹಾಂ ಹಾಂ 38,000 ಹೇಳ್ತಾ ಇದ್ದಾರೆ. 38,000 ಹೇಳ್ತಾ ಇದ್ದಾರೆ. ಹಾಂ. ಓಕೆ. ನೆಕ್ಸ್ಟು ಇದು 2016 ಮಾಡೆಲ್ ಆಕ್ಸೆಸ್, ಹಾಂ ಹಾಂ ಸುಜುಕಿ ಆಕ್ಸೆಸ್. ಇದು ನಿಮಗೆ 19,000 ಓಡಿದೆ ರನ್ನಿಂಗ್. ಹಾಂ ಹಾಂ ಸಿಂಗಲ್ ಓನರ್. ಸಿಂಗಲ್ ಓನರ್. ಹಾಂ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ? ಇದು 45,000 ಹೇಳ್ತಾ ಇದ್ದೀವಿ ಸರ್. 45,000. ಹಾಂ. ಓಕೆ. ನೆಕ್ಸ್ಟು ನೆಕ್ಸ್ಟು ಹೋಂಡಾ ಡಿಯೋ ಹಾಂ 2020 ಮಾಡೆಲ್, ಸಿಂಗಲ್ ಓನರ್. ಹಾಂ ಹಾಂ ಇದು ನಿಮಗೆ ರನ್ನಿಂಗು 28,000 ರನ್ನಿಂಗ್ ಆಗಿದೆ. ಓಕೆ. 28,000 ಓಡಿದೆ. ಓಕೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 68,000 ಹೇಳ್ತಾ ಇದ್ದೀವಿ. 68,000. ಹಾಂ. ಓಕೆ. ನೆಕ್ಸ್ಟು ನೆಕ್ಸ್ಟು 2012 ಮಾಡೆಲ್. ಓಕೆ. ಇದು ನಿಮಗೆ 35,000 ಹೇಳ್ತಾ ಇದ್ದೀವಿ. ಹಾಂ ಹಾಂ ಎಷ್ಟು ಓಡಿದೆ ಇದು? ಇದು ನಿಮಗೆ 20,000 ರನ್ನಿಂಗ್ ಸರ್. ಓಕೆ. ಸ್ಕ್ರ್ಯಾಚಸ್ ಏನು ಕಾಣಿಸ್ತಾ ಇಲ್ಲ. ಹಾಂ. ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಆಗಿದೆ ಹಾಂ. ಅಷ್ಟೇ. ಓವರಾಲ್ ಲುಕ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಸರ್? ಇದು ನಿಮಗೆ 16 ಮಾಡೆಲ್. ಓಕೆ. 2016 ಮಾಡೆಲ್. ಹಾಂ. 42,000 ಹೇಳ್ತಾ ಇದ್ದೀವಿ. ಓಕೆ. 42,000. ಹಾಂ. ಸಿಂಗಲ್ ಓನರ್. ಓಕೆ. ನೆಕ್ಸ್ಟ್ ಸರ್? ಇದು 2020 ಮಾಡೆಲ್ ಡಿಯೋ. ಓಕೆ. DX ಹೇಳ್ತೀವಲ್ಲ ಹಾಂ ಹಾಂ ಆ ಮಾಡೆಲ್. ಹಾಂ ಹಾಂ ಇದು ನಿಮಗೆ 68,000 ಹೇಳ್ತಾ ಇದ್ದೀವಿ. ಓಕೆ. 22 ರನ್ನಿಂಗ್. 22,000 ರನ್ನಿಂಗ್. ಓಕೆ. ನೆಕ್ಸ್ಟ್? ಇದು 19 ಮಾಡೆಲ್ ನಿಮಗೆ. 19. ಹಾಂ. ಓಕೆ. ಇದು 65 ಹೇಳ್ತಾ ಇದ್ದೀವಿ. Okay. ರನ್ನಿಂಗು 36,000 ರನ್ನಿಂಗ್ ಆಗಿದೆ. 36,000. ಹಾಂ. ಓಕೆ. ಸಿಂಗಲ್ ಓನರಾ? ಸಿಂಗಲ್ ಓನರ್. ಎಷ್ಟು ಪ್ರೈಸು? ಪ್ರೈಸ್ ಇದು 65,000. 65,000. ಹಾಂ. ನೆಕ್ಸ್ಟ್ ಸರ್? ಜಿಕ್ಸರ್. ನೆಕ್ಸ್ಟ್ ಜಿಕ್ಸರ್. ಹಾಂ. ಸುಜುಕಿ ಅವ್ರದ್ದು ಜಿಕ್ಸರ್ ಹಾಂ. SF ಅಂತ ಬರುತ್ತೆ ಓಕೆ. ಮಾಡೆಲ್. ಹ್ಞೂ. ಇದು ನಿಮಗೆ 4,000 ರನ್ನಿಂಗು. ಓಕೆ. 140 ಕಾಸ್ಟ್ ಹೇಳ್ತಾ ಇದ್ದಾರೆ. ಓಕೆ. 1,40,000. 1,40,000. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಜಿಕ್ಸರು ಅನ್ಯೂಸ್ಡ್ ಅಂತಲೇ ಹೇಳ್ಬೋದು, ಅನ್ಟಚ್ ವೆಹಿಕಲ್ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ಓವರಾಲ್ ಲುಕ್ ಅಂತೂ ತುಂಬ ಚೆನ್ನಾಗಿದೆ. ಅಫ್ಕೋರ್ಸ್ ಏನು ಪಾಲಿಶಿಂಗ್ ಅಂತೂ ಆಗಿರುತ್ತೆ ಅಲ್ವಾ? ಪಾಲಿಶಿಂಗ್ ಮಾಡಿದ್ದೀರಾ. ಸೊ ಗಾಡಿ ಮಾತ್ರ ಹೊಳಿತಾ ಇದೆ, ಎಲ್ಲೂ ಸ್ಕ್ರಾಚಸ್ ಇಲ್ಲ. ಸೊ ಬಂದು ತೊಗೊಂಡು ಹೋಗೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಇದಕ್ಕೆ? 1,40,000. 1,40,000 ನೆಗೋಷಿಯಬಲ್ ತಾನೆ? ನೆಗೋಷಿಯಬಲ್. ಓಕೆ. ಎಷ್ಟು ಓಡಿದೆ ಅಂತ ಹೇಳಿದ್ರಿ? 4,000. 4,000. ನೆಕ್ಸ್ಟು? ನೆಕ್ಸ್ಟು ಇಂಪಲ್ಸ್ ಹೀರೋದು. ಓಕೆ. 200. ಹಾಂ ಹಾಂ ನಿಮಗೆ 105 ಹೇಳ್ತಾ ಇದ್ದೀವಿ. ಓಕೆ. 105 ಹೇಳ್ತಾ ಇದ್ದೀರಾ ಅದಕ್ಕೆ? 2019 ಮಾಡೆಲ್. ಹಾಂ ಹಾಂ ಸಿಂಗಲ್ ಓನರ್. ಸಿಂಗಲ್ ಓನರು. 1,00,000ಕ್ಕೆ ನಿಮಗೆ ಎಕ್ಸ್ಪಲ್ಸ್ ಸಿಗ್ತಾ ಇದೆ ಬ್ರದರ್. ಅದು 2019 ಮಾಡಲ್ ಅಲ್ವಾ? 19 ಮಾಡೆಲ್. 19 ಮಾಡಲ್. Xpulse. ಸೊ ಎಕ್ಸ್ಪಲ್ಸ್ಗೆ ಸಾಕಷ್ಟು ಒಳ್ಳೆ ಫ್ಯಾನ್ಸ್ ಬೇಸ್ ಇದೆ ಅಂತಲೇ ಹೇಳ್ಬೋದು. ಸೊ ಲಾಂಗ್ ಹೋಗೋರಿಗೆಲ್ಲ ತುಂಬ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಆ್ಯಂಡ್ ಟೈರ್ ಪ್ರೊಫೈಲ್ ಕೂಡ ನೋಡ್ತಾ ಇರುವಂಥದ್ದು. ಬಟನ್ ಟೈರ್ಸ್ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕಂಪನಿ ಫಿಟೆಡ್ ಅಂತ ಅನ್ಕೊತೀನಿ. ಸೊ ಎಕ್ಸ್ಪಲ್ಸು 200 ಈ ಒಂದು ಗಾಡಿ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಒಂದು ಏನೋ ಸೀಟ್ ಕವರ್ ಒಂದು ವೇರಿಯಂಟರ್ ಆಗಿದೆ, ಅದೊಂದು ಎಕ್ಸ್ಟ್ರಾ ಸಿಗುತ್ತೆ. ನೀವು ಪಕ್ಕದಲ್ಲೇ ಅಂಗಡಿ ಕೂಡ ಇದೆ, ನೀವು ಬೇರೆ ಹಾಕ್ಸ್ಕೋಬೋದು. ಸೊ ನೆಕ್ಸ್ಟ್ ಬಂದು ಯಮಹಾ R15 2015 ಮಾಡೆಲ್. ಅದಕ್ಕಿಂತ ಮುಂಚೆ ಎಷ್ಟು ಓಡಿದೆ ಸರ್ ಇದು? ಇದು ರನ್ನಿಂಗ್ ಸರ್ ನಿಮಗೆ 31,390 ಮಾಡಿ ಸರ್. 31,000 319 ನೋಡಿದೆ. 31,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಇದು. ಸೊ ಓಕೆ, ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. 1,09,000 ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಆಪ್ಷನ್. ನೆಕ್ಸ್ಟ್ ಸರ್ ಇದು ಬಂದು ಸರ್ 2015 ಹಾಂ R15. ಓಕೆ. 75 ಕಾಸ್ಟ್ ಮಾಡ್ತಾ ಇದ್ದೀವಿ. ಓಕೆ. 75,000 ಹೇಳ್ತಾ ಇದ್ದೀರಾ? ಹಾಂ. ಓಕೆ. ನೋಡ್ತಾ ಇರುವಂಥದ್ದು ನೀವು ಇಲ್ಲಿ ಸೆಕೆಂಡ್ ವರ್ಷನ್. ಓಕೆ. R15 ಇದೆಲ್ಲ ಹಾಕ್ಸಿದ್ದಾರೆ, ಮಾಡಿಫೈ ಆಗಿದೆ ಅಂತ ಮಾಡಿಫೈ ಮಾಡಿರೋ. ಓಕೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು 45,000 ರನ್ನಿಂಗು. ಓಕೆ. 45,000 ರನ್ನಿಂಗಲ್ಲಿ ಇದೆಯಾ? ಎಷ್ಟನೇ ಓನರ್ ಅಂತ ಹೇಳಿದ್ರಿ? ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ? ಇದು 75,000. 75,000. ಓಕೆ, ಒಂದೊಳ್ಳೆ ಆಪ್ಷನ್ನು. ನೆಕ್ಸ್ಟ್ ಸರ್? ನೆಕ್ಸ್ಟ್ ಸರ್ R15 ವರ್ಷನ್ 3. ಹಾಂ ಹಾಂ
ನ್ಯೂ ಮಾಡಲ್. ನ್ಯೂ ಮಾಡಲ್ ವರ್ಜನ್ ಎಷ್ಟು ಓಡಿದೆ ಸರ್ ಇದು? 19 ಮಾಡಲ್ ಇದು. ಹಾಂ. ಇದು ನಿಮಗೆ 39,000 ರನ್ನಿಂಗು. ತೋರ್ತಾ ಇದೆಯಲ್ಲ ಗೊತ್ತಿಲ್ಲ ನೋಡಿ. 39,000 ಓಡಿದೆ. ಗಾಡಿ ಕೂಡ ಮಿಂಟ್ ಕಂಡೀಷನಲ್ಲಿದೆ. ನಮ್ಗೆ ಓವರ್ ಆಲ್ ನೋಡೋದಾದ್ರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದು ಯಾರೋದು ಇನ್ಸ್ಟಾಗ್ರಾಮ್ ಅವ್ರ ಪೇಜ್ ಅನಿಸುತ್ತೆ. ನೋಡ್ತಾ ಇರ್ಬೋದು V3 ರೈಡರ್ ಅವ್ರದ್ದು ಈ ಗಾಡಿ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಇದು ಸರ್ 140 ಹೇಳ್ತಾ ಇದ್ದೀವಿ. 120, 140, 140, 1,40,000. ಓಕೆ. ಹೆಚ್ಚು ಕಡಿಮೆ ಆಗುತ್ತಲ್ಲ? ಯಾವ ಮಾಡಲ್? 2019 ಮಾಡಲ್. 19 ಮಾಡಲ್ಲ? 2019 ಮಾಡಲ್. ಓಕೆ, ಒಳ್ಳೆ ಆಪ್ಷನು, ನಿಮ್ಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸರ್? ಇದು ಬಂದು ಸರ್ FZ ವರ್ಜನ್ 3. ಓಕೆ. ಇದು ಬಂದು ನಿಮಗೆ 95,000 ಹೇಳ್ತಾ ಇದೆ. 95,000? ಓಕೆ. 2019 ಮಾಡಲ್. ಹಾಂ. ರನ್ನಿಂಗು ನಿಮಗೆ ಇದು 43 ರನ್ನಿಂಗ್ ಆಗಿದೆ. 43,000 ಕಾಣಿಸ್ತಾ ಇದೆಯಲ್ಲ ಗೊತ್ತಾಗ್ತಿಲ್ಲ ನನಗೆ. 43,000 ಅಲ್ವಾ? ಓಕೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? ಸರ್ 95,000. 95,000 ನೆಗೋಷಿಯಬಲ್. ಓಕೆ. ನೆಕ್ಸ್ಟು? ಇದು ಸರ್ ಇದು ಸೇಮ್ ಮಾಡಲ್ 2019 ಮಾಡಲ್ FZನೇ. ಹಾಂ. ಥರ್ಡ್ ವರ್ಜನ್. ಓಕೆ. ಇದು ಸ್ವಲ್ಪ ಡಿಫ್ರೆನ್ಸ್ ಆಗಿ ಬರುತ್ತೆ. ಇಲ್ಲಿ ಬ್ಲ್ಯಾಕ್ ಫಿನಿಷಲ್ಲಿ ಇದ್ದರೆ ಇದು ಕ್ರೋಮ್ ಫಿನಿಷಲ್ಲಿ ಇಲ್ಲಿ ಸೈಡ್ ಕೊಟ್ಟಿರೋವಂಥದ್ದು. ಓವರಾಲ್ ಇದು ಬ್ಲೂ ಕಲರ್ನ ಗಾಡಿ, ಇದು ಬ್ಲ್ಯಾಕ್ ಕಲರ್ನ ಗಾಡಿ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಇದು? ಇದು ಸರ್ ಇದು 2019 ಮಾಡಲ್. 95 ಹೇಳ್ತಾ ಇದೀವಿ. ನೆಗೋಷಿಯೇಟ್ ಬರುತ್ತೆ. ಇದು 95, ಇದು 95. 95. ಓಕೆ. 36,000 ನೋಡಿದೆ. 36,000? ಓಕೆ ಸರ್. ನೆಕ್ಸ್ಟ್ ಒಂದು ಹೋಂಡಾ ಇದೆ. ಇದು CBR 2012 ಮಾಡಲ್. ಹಾಂ. 85 ಅಂತ ಇದೆ. ಹಾಂ. ರನ್ನಿಂಗ್ ನಿಮಗೆ 35,000 ರನ್ನಿಂಗ್ ಆಗಿದೆ. 95 ಹೇಳ್ತಿದ್ದಾರಾ? R15ಗೆ ಬೀಟ್ ಮಾಡುವಂಥ ಗಾಡಿ ಇದು. ಇದು ಒಳ್ಳೆ CBR ಅಲ್ಲಿ ಹೋಂಡಾದಲ್ಲಿ ಬರುವಂಥ ಗಾಡಿ ಇದು. 250. ಓಕೆ. 250. 95 ಎಷ್ಟು ಹೇಳಿದ್ರಿ ರೇಟ್? 85,000. 85,000ಗೆ ನಿಮ್ಗೊಂದು ಸ್ಪೋರ್ಟ್ಸ್ ವೆಹಿಕಲ್ ಸಿಗ್ತಾ ಇರೋಂಥದ್ದು. ಅದು 250 cc ಇಂಜಿನ್. ಇದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸರ್? ನೆಕ್ಸ್ಟು ಇದು TVS ಅವ್ರದ್ದು Vigo 110 cc. ಓಕೆ. ಇದು 2019 ಮಾಡಲ್. ಹಾಂ. 2019 ಮಾಡಲ್. ನೋಡ್ತಾ ಇರುವಂಥದ್ದು ಇದು 20,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಈ ಒಂದು ವೆಹಿಕಲ್ 20,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆ್ಯಂಡ್ ನಿಮಗೆ ಇಲ್ಲೊಂದು ಮ್ಯಾಟ್ ಇಲ್ಲ, ಮ್ಯಾಟ್ ಒಂದು ಹಾಕ್ಸ್ಕೋಬೇಕಾಗುತ್ತೆ. ಅದು ಓವರಾಲ್ ಬಿಟ್ಟರೆ ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 55,000 ಹೇಳ್ತಾ ಇದ್ದೀವಿ. ಎಷ್ಟು ಹೇಳಿದರೆ? 55,000 ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಸರ್? Vigo. ನೆಕ್ಸ್ಟ್ ಸರ್ Vigo 2014. ಹಾಂ. ಇದು 35 ಹೇಳ್ತಾ ಇದ್ದೀವಿ. ಹಾಂ. ಸಿಂಗಲ್ ಓನರ್. ಓಕೆ. 35,000 ಹೇಳ್ತಾ ಇದ್ದೀರಾ? ಹೇಳ್ತಾ ಇದ್ದೀವಿ. ಓಕೆ, ಡನ್. ನೆಕ್ಸ್ಟ್ ನೆಕ್ಸ್ಟು TVS ಸ್ಕೂಟಿ ಸ್ಟ್ರೀಕ್. ಹಾಂ. ಇದು 2012 ಮಾಡಲ್ ಸರ್. 28,000 ಹೇಳ್ತಾ ಇದ್ದೀವಿ. ಓಕೆ. ರನ್ನಿಂಗ್ ನಿಮಗೆ 36,000 ರನ್ನಿಂಗ್ ಆಗಿದೆ. ಓಕೆ. ಇಲ್ಲಿ ಸಿಗುವಂಥ ಎಲ್ಲ ಗಾಡಿಗೂ ಇನ್ಶೂರೆನ್ಸ್ ಇದೆಯಾ? ಇನ್ಶೂರೆನ್ಸ್ ಇದೆ, ಪಕ್ಕ ಮಾಡ್ಕೊಡ್ತೀವಿ. ಇನ್ಶೂರೆನ್ಸ್ ಇಲ್ಲದೆ ನಾವು ಗಾಡಿ ವೆಹಿಕಲ್ ಯಾವುದು ಕೊಡಲ್ಲ. ಇನ್ಶೂರೆನ್ಸ್ ಕೊಡ್ತೀರಾ? ಇನ್ಶೂರೆನ್ಸ್ ಮತ್ತೆ ಅವ್ರದ್ದು ಡಾಕ್ಯುಮೆಂಟ್ ಪರ್ಚೇಸ್ ಬಂದವರು ಡಾಕ್ಯುಮೆಂಟ್ ಎಲ್ಲ ತಗೊಂಡೇ ಇದು ಮಾಡ್ತೀವಿ ನಾವು. ತಗೊಂಡೇ ಮಾಡ್ಕೊಡ್ತೀರಾ? ನಾವೇ ಟ್ರಾನ್ಸ್ಫರ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಸರ್? ನೆಕ್ಸ್ಟ್ ಸರ್ ಇದು Honda Click ಅಂತ. ಹೊಂಡಾದವ್ರದ್ದು. ಇದು 2018 ಮಾಡಲ್. 26,000 ರನ್ನಿಂಗ್. ಓಕೆ. ಇದು 42,000 ಹೇಳ್ತಾ ಇದ್ದಾರೆ. ಇದು ನೆಕ್ಸ್ಟ್ ಸರ್ ಇದು Honda Click. ಇದು 42,000 ಹೇಳ್ತಾ ಇದ್ದಾರೆ. 2018 ಮಾಡಲ್. 16,000 ರನ್ನಿಂಗು. 16,000 ರನ್ನಿಂಗು. ಅದು 14 ಮಾಡಲ್ ಅಲ್ಲ? ಅಲ್ಲ 18 ಮಾಡಲ್. ಅದು 18 ಮಾಡಲಾ? ಓಕೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಇದಕ್ಕೆ? 42,000. ಸೊ ಇದು ಸರ್ ಏಪ್ರಿಲಿಯಾ ಬಂದು 150 cc. ಹಾಂ. ಇದು 65,000 ಹೇಳ್ತಾ ಇದ್ದೀವಿ. 65,000. 18 ಮಾಡಲ್. ಓಕೆ. ನೋಡಿ ಸ್ನೇಹಿತರೆ, ನಿಮಗೆ ಟೈರ್ ಪ್ರೊಫೈಲ್ ಕೂಡ ನೋಡ್ತಾ ಇರುವಂಥದ್ದು ಬಟನ್ ಟೈರ್ಸ್ ಇದೆ. ತುಂಬ ಸಾಕಷ್ಟು ಒಳ್ಳೆ ರೋಡ್ ಗ್ರಿಪ್ ಆ್ಯಂಡ್ ಫಾಸ್ಟೆಸ್ಟ್ ಮೊಪೈಡ್ ವೆಹಿಕಲ್ ಅಂತಲೇ ಹೇಳ್ಬೋದು. 150 cc ಅಲ್ಲಿ ಬರುತ್ತೆ. ನಾರ್ಮಲಾಗಿ ಗೇರ್ ಗಾಡಿಯಲ್ಲೇ ನಿಮಗೆ 150 cc ಬರ್ಬೋದು. ಇದರಲ್ಲಿ ಕೂಡ 150 cc ಕೊಟ್ಟಿದ್ದಾರೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? ಇದು ಸರ್ 65,000 ಹೇಳ್ತಾ ಇದ್ದೀವಿ. 65,000. ಎಷ್ಟು ಓಡಿದೆ ಸರ್ ಇದು? ಇದು 24,000 ರನ್ನಿಂಗ್. 24,000 ಸಿಂಗಲ್ ಓನರ್. ನೆಕ್ಸ್ಟ್ ಸರ್? ಇದು ಸರ್ ಏಪ್ರಿಲಿಯಾ 150 cc. ಇದು ಡಿಜಿಟಲ್ ಮಾಡಲ್. ABS ಇದೆ. ಡಿಜಿಟಲ್ ಮೀಟರ್ ಬರುತ್ತಲ್ಲ, ಓಡೋಮೀಟರ್ ಸ್ಪೀಡೋಮೀಟರ್ ಎಲ್ಲ ನಿಮಗೆ ಡಿಜಿಟಲ್ ಬರುತ್ತೆ. ಅದರಲ್ಲಿ ಅನಲಾಗ್ ಬರುತ್ತೆ. ಸೊ ಸೀಟ್ ಕವರ್ ಎಲ್ಲ ತುಂಬ ಚೆನ್ನಾಗಿದೆ. ಇದರಲ್ಲಿ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಎರಡೆರಡು ಆಪ್ಷನ್ ಇದೆ, ಡಿಜಿಟಲ್ ಮತ್ತು ಅನಲಾಗು. ಟೈರ್ ಪ್ರೊಫೈಲ್ ಇದರಲ್ಲಿ ನಾರ್ಮಲ್ ಬರುತ್ತೆ, ರೇಸಿಂಗ್ ಟೈರ್ ಬರುತ್ತೆ ಇದರಲ್ಲಿ. ಸಿಂಗಲ್ ಓನರ್ ಸರ್ ಇದು? ಸಿಂಗಲ್. ಎಷ್ಟು ಹೊಡಿದೆ ಸರ್ ಇದು? ಇದು ಸರ್ ನಿಮಗೆ
24,000 ಸರ್. ಇದು 24,000 ಓಡಿದೆ, ಇದು 20,000 ಓಡಿದೆ ಅಲ್ವಾ? ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಅದಕ್ಕೆ? ಇದು ಸರ್ 65 ಹೇಳ್ತಾ ಇದ್ದೀವಿ. 65 ಹೇಳ್ತಾ ಇದ್ದೀರಾ, ಸೇಮ್ ರೇಟ್. ನೆಗೋಷಿಯೇಟ್ ಬರುತ್ತೆ, ನೆಗೋಷಿಯೇಟ್ ಆಗುತ್ತೆ. ಹಾಂ. ಓಕೆ, ನೆಕ್ಸ್ಟ್ ಸರ್. ಇದು ಸರ್ ನಿಮಗೆ 2013 ಇದು. ಹಾಂ, 33 ಹೇಳ್ತಾ ಇದ್ದೀವಿ. ಓಕೆ. ಹೊಂಡಾ ಆಕ್ಟಿವಾ ಹಾಂ, 2013 ಮಾಡಲ್, ಸೆಕೆಂಡ್ ಓನರ್ ಇರಬೇಕು. 13 ಮಾಡಲ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಇರಬೇಕು. ಚೆನ್ನಾಗಿದೆ ಈ ಗಾಡಿ ಕೂಡ. ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. ಓಕೆ, ನೆಕ್ಸ್ಟ್ ಸರ್ 2018 ಇದು. ಹಾಂ ಹಾಂ, ಇದು ಹೊಂಡಾ ಆಕ್ಟಿವಾ ಬಂದು ಹಾಂ, ನಿಮಗೆ ರನ್ನಿಂಗು 21,000 ರನ್ನಿಂಗು. ಓಕೆ. ಏನು ಪ್ರೈಸ್ ಅಂತ ಹೇಳಿದ್ರಿ? 58 ಹೇಳ್ತಾ ಇದ್ದೀವಿ ಸರ್. ಓಕೆ, ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ನೆಕ್ಸ್ಟ್ ಆಕ್ಟಿವಾ. ಇದು ಬ್ಲ್ಯಾಕ್ ಕಲರ್ 2020 ಮಾಡಲ್ ಆಕ್ಟಿವಾ. ಓಕೆ, 20 ಮಾಡಲ್ ಆಕ್ಟಿವಾ, ಸಿಂಗಲ್ ಓನರಾ? 5G ಸಿಂಗಲ್ ಓನರ್. ಸಿಂಗಲ್ ಓನರ್. ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್? ಇದು ನಿಮಗೆ ರನ್ನಿಂಗ್ 15,000 ಓಡಿದೆ ಸರ್. 15? ರನ್ನಿಂಗ್, ಹಾಂ. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು 68 ಹೇಳ್ತಾ ಇದ್ದೀವಿ. 68. ಹಾಂ. ಓಕೆ, ನೆಕ್ಸ್ಟ್ ಒಂದು ಎಕ್ಸೆಲ್ ಇದೆ. ಎಕ್ಸೆಲ್ ಇದೆ. ನಾರ್ಮಲ್ ಆಗಿ ಎಕ್ಸೆಲ್ ಸಿಗೋಣ ನಿಮಗೆ? ಇಲ್ಲಿ ಒಂದು ಎಕ್ಸೆಲ್ ಸಿಗ್ತಾ ಇದೆ. 100cc ವಿತ್ ಸೆಲ್ಫ್ ಇದೆ, ಇದರಲ್ಲಿ ಸೆಲ್ಫ್ ಇದೆ. ಸೆಲ್ಫ್ ಸ್ಟಾರ್ಟ್ ಎಕ್ಸೆಲ್ ಇದು. ಒಳ್ಳೆ ಲಗೇಜ್ ಗಾಡಿ, ಗೂಡ್ಸ್ ಗಾಡಿ ಅಂತಲೇ ಹೇಳ್ಬೋದು. ಹೇಳಿ. ಇದು ನಿಮಗೆ 24,000 ರನ್ನಿಂಗು. ಹಾಂ, 45,000 ರೇಟ್ ಹೇಳ್ತಾ ಇದ್ದೀವಿ. ಹಾಂ, 45,000 ಹಾಂ. ಸಿಂಗಲ್ ಓನರು. ಹಾಂ. ಈ ಗಾಡಿಗೆ ಎಷ್ಟೇ ಓಡಿಸಿದ್ರು ಹಳದಾಗಲ್ಲ ಅಂತಲೇ ಹೇಳ್ಬೋದು. ಲಗೇಜ್ಗೆ ಒಳ್ಳೆ ಗಾಡಿ. ನೆಕ್ಸ್ಟ್ ಡಿಯೋ ಬಂದು ಸರ್, ಇದು 2014. ಹಾಂ, ಇದು 35,000 ಹೇಳ್ತಾ ಇದ್ದಾರೆ. ಓಕೆ. ಈ ಮಾಡೆಲ್ ಮಾಡಿಫೈ ಆಗಿದೆಲ್ಲ, ಮಾಡಿಫೈ ಮಾಡಿದ್ದಾರೆ, ಬ್ಲ್ಯಾಕ್ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದಾರೆ ಇದಕ್ಕೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 35,000. 35,000. ಎಷ್ಟು ಓಡಿದೆ? ಇದು ರನ್ನಿಂಗ್ ನಿಮಗೆ ಸರ್ 19,000 ಓಡಿದೆ ರನ್ನಿಂಗ್ ಆಗಿ. ಓಕೆ, ಸೊ ಇಲ್ಲಿ ಒಂದು 19,000 ಏನಾದ್ರು ಡಿಸ್ಪ್ಲೇ. ಓಕೆ, ನೆಕ್ಸ್ಟ್ ಅದೇನಾದರೂ ಇದೆಯಾ? ಓಕೆ, ನೆಕ್ಸ್ಟ್ ನಮ್ಮ ಹತ್ರ ಒಂದು ಬುಲೆಟ್ ಇದೆ. ಈ ಒಂದು 350cc ಕ್ಲಾಸಿಕ್. ಹೇಳಿ ಸರ್. ಕ್ಲಾಸಿಕ್ 350. ಹಾಂ, 2018 ಮಾಡಲ್. ಹಾಂ ಹಾಂ, ಸಿಂಗಲ್ ಓನರ್. ಸಿಂಗಲ್ ಓನರ್. ಹಾಂ. ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ. 30,000 ರನ್ನಿಂಗು. ಓಕೆ, ಬಾಡಿ ಲೈನು ತುಂಬ ಚೆನ್ನಾಗಿದೆ. ಕತ್ತಲ್ಲಿ ನಿಲ್ಲಿಸಿದ್ದಾರೆ, ಆದರೂ ಸ್ಕ್ರಾಚಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಓವರಾಲ್ ಬಾಡಿ ಲೈನ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್. ಸಿಂಗಲ್ ಓನರ್. 1,45,000 ಹೇಳ್ತಾ ಇದ್ದಾರೆ. ಹಾಂ ಹಾಂ ಹಾಂ, 1,45,000 ಹೇಳ್ತಾ ಇದ್ದಾರಾ? ಓಕೆ, ಹೆಚ್ಚು ಕಡಿಮೆ ಆಗುತ್ತೆ. 1,45,000 ಹೇಳ್ತಾ ಇದ್ದಾರೆ. 350cc ಕ್ಲಾಸಿಕ್ಕು. ಯಾವ ಮಾಡಲ್ ಅಂತ ಹೇಳಿದ್ರಿ ಇದು? ಸರ್ 18 ಮಾಡಲು. ಓಕೆ, ನೆಕ್ಸ್ಟ್ ಇನ್ನೊಂದು ಇದೆ. ನೆಕ್ಸ್ಟ್ ಸರ್ 2017 ಕ್ಲಾಸಿಕ್ 350. ಹಾಂ, ಇದು ನಿಮಗೆ 1,40,000 ಹೇಳ್ತಾ ಇದ್ದಾರೆ. 1,40,000. 2017 ಮಾಡಲ್. ಓಕೆ, ಹಿಂದೆ ಇನ್ನೊಂದು ಇಲ್ವಲ್ಲ ಪ್ಯಾಸೆಂಜರ್ ಸೀಟ್, ಅದು ಹಾಕ್ಕೊಡ್ತೀರಾ ಹೆಂಗೆ? ಅದಕ್ಕೆ ನೋಡು ಸರ್, ಅದು ಹೆಚ್ಚು ಕಡಿಮೆ ಇದು ಮಾಡಿ ಹಾಕ್ಕೊಡ್ತೀರಾ? ಓಕೆ, ಪ್ಯಾಸೆಂಜರ್ ಸೀಟ್ ಒಂದು ಹಾಕಿಲ್ಲ ಅವರು, ಸಿಂಗಲ್ ಅನ್ಸುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು 38,000 ರನ್ನಿಂಗ್ ಸರ್. ಓಕೆ, 38,000 ರನ್ನಿಂಗ್ ಅಲ್ವಾ? 1,40,000 ಪ್ರೈಸ್ ಹೇಳ್ತಾ ಇದ್ದಾರೆ. ನೆಗೋಷಿಯೇಟ್ ಬರುತ್ತೆ. 1,40,000 ನೆಗೋಷಿಯೇಟ್ ಆಗುತ್ತೆ. ಓಕೆ ಸ್ನೇಹಿತರೆ, ಹತ್ತತ್ರ ಒಂದು ನಿಮಿಷ. ಸ್ನೇಹಿತರೆ, ಹತ್ತತ್ರ ಇಲ್ಲಿ 350 ಗಾಡಿ ಮೇಲೆ ಇರೋದ್ರಿಂದ ಫಾಸ್ಟಾಗಿ ನಾನು ಡೀಟೇಲ್ಸ್ ತೊಗೊಂಡು ಹೋಗ್ತೀನಿ. ಆ್ಯಕ್ಚುಲಿ ನನಗೆ ಅಷ್ಟೊತ್ತು ಮಾಡೋಕ್ಕೆ ಹೋದರೆ 1 ಅವರ್ಗಿಂತ ಮೇಲೆ ಆಗುತ್ತೆ. ಮೊದಲೇ ಲೆಂತಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ. ಸೊ ಬನ್ನಿ, ಫಾಸ್ಟಾಗಿ ಕ್ಲಿಕ್ ಆಗಿ ತೊಗೊಂಡು ಹೋಗಿ. ಈ ಗಾಡಿ ಪ್ರೈಸ್ ಬಗ್ಗೆ. ಇದು TVS Apache 200. ಹಾಂ, RTR 200C. ಹಾಂ, ವರ್ಷನ್ 4. ಹಾಂ, ಇದು ನಿಮಗೆ 95,000 ಹೇಳ್ತಿದ್ದಾರೆ. ಹಾಂ, 2019 ಮಾಡಲ್, ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ಇದು ಬಂದು TVS RTR 14 ಮಾಡಲ್, 45,000 ಹೇಳ್ತಾ ಇದ್ದಾರೆ. ಮತ್ತು ಇದು ಬಂದು 2017 ಮಾಡಲ್. ಓಕೆ, Apache RTR. ಇದು ನಿಮಗೆ 65,000 ಹೇಳ್ತಾ ಇದ್ದಾರೆ. 65,000 ಹೇಳ್ತಾ ಇದ್ದಾರೆ. ಓಡಿರೋದು ಎಷ್ಟು ಕಿಲೋಮೀಟ್ರು? ಓಡಿರೋದು ಇದು 36,000 ಓಡಿದೆ. 36. ಹಾಂ, ನೆಕ್ಸ್ಟ್ ಇದು ಸರ್ FZ ಹಾಂ, F5 ಹಾಂ, ವರ್ಷನ್ 3. ಹಾಂ, ಇದು ನಿಮಗೆ ಬಂದು 55,000 ಹೇಳ್ತಾ ಇದೆ. 2015 ಮಾಡಲ್. 15 ಮಾಡಲು. ನೆಕ್ಸ್ಟ್ ಸರ್ ಇದು 2014 ಮಾಡಲ್. ಹಾಂ, ಇದು ನಿಮಗೆ 48,000 ಹೇಳ್ತಾ ಇದ್ದಾರೆ. 48,000. ಓಕೆ, ಚೆನ್ನಾಗಿದೆ. FZ ಲವರ್ಸ್ ಇನ್ನೂ ಇದ್ದೀರಾ? ಸೊ ಆ ಕಾರಣಕ್ಕೆ ಇಲ್ಲಿ ಒಂದು FZ ಕೂಡ ಇದೆ ನಿಮಗೆ. ನೆಕ್ಸ್ಟ್ ಇನ್ನೊಂದು FZ ಇದೆ, ಹೇಳಿ. ಇದು ಸರ್ ನಿಮಗೆ 2015 ಮಾಡಲ್. ಹಾಂ, ಇದು 55,000 ಹೇಳ್ತಾ ಇದ್ದಾರೆ. 55,000. ಎಷ್ಟು ಓಡಿದೆ ಇದು? ಇದು ಸರ್ 36 ಸಮಥಿಂಗ್ ಓಡಿದೆ. 36,000. ಎಷ್ಟು ಸಿಂಗಲ್ ಓನರಾ? ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ಇದು 15 ಮಾಡಲ್. ಹಾಂ ಹಾಂ, ಇದು 55,000 ಹೇಳ್ತಾ ಇದ್ದಾರೆ. ಓಕೆ, ಇದು ಮಿಲಿಟ್ರಿ ಗ್ರೇ ಇದೆಯಲ್ಲ,
ಹಾಂ ಮಿಲಿಟ್ರಿ ಕಲರ್ 2015 ಮಾಡಲ್. ಹಾಂ ಓಕೆ ನೆಕ್ಸ್ಟು ಇದು ಫೇಸರ್ ಸರ್. ಹಾಂ ಇದು 2015 ಮಾಡಲ್ FI ಇದು. ಹಾಂ ಇದು 38,000 ಹೇಳ್ತಾ ಇದ್ದಾರೆ. ಓಕೆ ಸಿಂಗಲ್ ಓನರಾ? ಹಾಂ ಸಿಂಗಲ್ ಓನರ್. ಓಕೆ ನೆಕ್ಸ್ಟು ನೆಕ್ಸ್ಟು 220 ಇದು 150 ಮಾಡಿಫೈ ಮಾಡಿರೋದು. ಮಾಡಿಫೈ ಮಾಡಿದ್ದಾರೆ 115. ಹಾಂ 220 ಮಾಡಿಫೈ ಮಾಡಿದ್ದಾರೆ. ಓಕೆ ಇದು ನಿಮಗೆ 38,000 ಹೇಳ್ತಾ ಇದ್ದಾರೆ. 38,000 ನಿಮಗೆ 38,000ಗೆ 220F ಥರನೇ ಕಾಣಿಸುವಂಥ 150 cc ಮಾಡಿಫೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ಮಾಡಲು. ಇದು ಒರಿಜಿನಲ್ 220F ಇಲ್ಲೊಂದಿದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಇದು 2012 ಮಾಡಲು 38,000 ಹೇಳ್ತಾ ಇದ್ದೀವಿ. ಹಾಂ ಎಷ್ಟನೇ ಓನರು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರಾ? ಓಕೆ ಟೈಪ್ ಆಫ್ ಎಲ್ಲ ಇದು 2015 ಮಾಡಲು 55 ಹೇಳ್ತಾ ಇದ್ದೀವಿ. 55? ಹಾಂ ಓಕೆ ನೆಗೋಷಿಯೇಟ್ ಬರುತ್ತೆ. ಹಾಂ ಸಿಂಗಲ್ ಓನರು. ನೆಗೋಷಿಯೇಟ್ ಆಗುತ್ತೆ. ಹ್ಞೂ ಓಕೆ ಸಿಂಗಲ್ ಓನರ್ ವೆಹಿಕಲ್ಲು. ಟ್ಯಾಂಕ್ ಎಲ್ಲ ಸ್ವಲ್ಪ ಇದಾಗಿದೆ, ಬಿಸಿಲಿಗೆ ಸ್ವಲ್ಪ ಇದಾಗಿದೆ ಅಷ್ಟೇ, ಕಲರ್ ಹೋಗಿದೆ. ನೆಕ್ಸ್ಟು ಇದು ಬಂದು 2012 ಮಾಡಲು. ಹಾಂ 13 ಮಾಡಲು. 13. ಹಾಂ 35,000 ಹೇಳ್ತಾ ಇದ್ದಾರೆ. ಓಕೆ 13 ಮಾಡಲ್ ಏನು 35,000 ಸರ್? ಹಾಂ 19 ಎಲ್ಲ 35,000 ಕೊಡ್ತಾ ಇದ್ದೀರಾ? ಇಲ್ಲ ಸರ್, ನಮ್ಮಲ್ಲಿ ಸ್ವಲ್ಪ ಇಲ್ಲಿ ಉಡುಪಿ ಇದರಲ್ಲಿ ಸ್ವಲ್ಪ ಮಾರ್ಕೆಟ್ ರೇಟ್ ಇದಿದೆ ಸರ್. ಇದಕ್ಕೆ ಮಾರ್ಕೆಟ್ ಇದೆಯಾ? ಹಾಂ ಮಾರ್ಕೆಟ್ ಆ ಕಾರಣಕ್ಕೆ 35 ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ. ಫಿಕ್ಸ್ಡ್ ಏನಿಲ್ಲ? ಫಿಕ್ಸ್ಡ್ ಏನಿಲ್ಲ. ನೆಕ್ಸ್ಟ್ ಒಂದು 150. ಇದು ಸರ್ 18 ಮಾಡಲು. ಹಾಂ 75 ಹೇಳ್ತಾ ಇದ್ದಾರೆ. ಹಾಂ 75 ಹೇಳ್ತಾ ಇದ್ದಾರೆ. ಸೆಕೆಂಡ್ ಓನರಾ ಫಸ್ಟ್ ಓನರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ ನೆಕ್ಸ್ಟ್ ಇದು 17 ಮಾಡಲು. ಹಾಂ ಹಾಂ ನಿಮಗೆ 75 ಹೇಳ್ತಾ ಇದ್ದಾರೆ. 75. ಓಕೆ ಬಾಡಿ ಲೈನ್ ಚೆನ್ನಾಗಿದೆ. ಅಲ್ಲಿ ಚಿಕ್ಕ ಸ್ಕ್ರಾಚಸ್ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇನ್ನೊಂದು ಬ್ಲೂ ಕಲರ್ ಇದೆ, ಹೇಳಿ. ಇದು 15 ಮಾಡಲು. 15 ಮಾಡಲು. ಹಾಂ ಹಾಂ ಎಷ್ಟನೇ ಓನರು? ಸಿಂಗಲ್ ಓನರು. ಸಿಂಗಲ್ ಓನರ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 48,000 ಹೇಳ್ತಾ ಇದ್ದೀವಿ. 48,000. ಎಷ್ಟು ಹೊಡಿದೆ ರನ್ನಿಂಗ್ ಸರ್? ನಿಮಗೆ 40,000 ರನ್ನಿಂಗ್ ಇದೆ. 40,000. ಓಕೆ ನೆಕ್ಸ್ಟ್ ಇನ್ನೊಂದು ಇದು 70 ಹೇಳ್ತಿದ್ದಾರೆ ಸರ್. 18 ಮಾಡಲ್. 18 ಮಾಡಲು 70,000 ಹೇಳ್ತಾ ಇದ್ದೀರಾ? ಹೇಳ್ತಾ ಇದ್ದಾರೆ. ಓಕೆ ಎಲ್ಲ ಗಾಡಿಗಳಿಗೂ ಲೋನ್ ಆಗುತ್ತಾ? ಹಾಂ ಲೋನ್ ಆಗುತ್ತೆ. ಲೋನ್ಗಳಾಗುತ್ತೆ. ಲೋನ್ ಆಗುತ್ತೆ. ಓಕೆ ನಿಮಗೆ 17 ಮೇಲೆದಕ್ಕೆಲ್ಲ ಲೋನ್ ಮಾಡ್ಕೊಡ್ತೀವಿ. 17 ಮೇಲೆ ಇರೋದೆಲ್ಲ ಲೋನ್ ಆಗುತ್ತೆ. ಕೆಳಗಡೆ ಇರೋರು ಏನು ಮಾಡ್ಬೇಕು? ಫುಲ್ ಕ್ಯಾಶ್ ಕೊಡಬೇಕಾ? ಬೇರೆ ಆಪ್ಷನ್ ಇದೆ ಅವ್ರಿಗೆ? ಹೌದು ಸರ್. ಸೈಟ್ ಟು ಫೈನಾನ್ಸ್ ಆ ಥರ ಏನಿಲ್ವಾ? ಇಲ್ಲ ಸರ್. ಇಲ್ವಾ? ಓಕೆ ನೆಕ್ಸ್ಟ್ ಸರ್ ಇದು 2018 ಇದೆ. ಹಾಂ ಇದು 65,000 ಹೇಳ್ತಾ ಇದ್ದಾರೆ. ಹಾಂ ಹಾಂ 65. ಓಕೆ 65,000 ಹೊಡೆದು ಹೇಳ್ತಾ ಇದ್ದಾರಾ? ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್. ಓಕೆ ನಿಮ್ಮ ಹತ್ರ ಸಿಂಗಲ್ ಓನರ್ ಗಾಡಿಗಳೇ ಜಾಸ್ತಿ ಇದಾವೆ ಅಂತ ಅನ್ಸುತ್ತೆ ಅಲ್ವಾ? ಸೆಕೆಂಡ್ ಹ್ಯಾಂಡ್ ಒಂದು ಗಾಡಿ ಸಿಗಲಿಲ್ಲ ನನಗೆ. ಎಷ್ಟು ಹೇಳಿದ್ರಿ ಇದು? ಇದು ಸರ್ ನಿಮ್ಗೆ 65 ತನಕ 65 ತನಕ ಬರುತ್ತೆ. ಹೆಚ್ಚು ಕಡಿಮೆ ಆಗುತ್ತೆ ಗುರು. ಓಕೆ 5,000 ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲೊಂದು NS 160. ಹಾಂ ಇದು ನಿಮಗೆ 85,000 ಹೇಳ್ತಾ ಇದೆ. 2018 ಮಾಡಲು. ಓಕೆ 36 ರನ್ನಿಂಗು. 36,000 ರನ್ನಿಂಗು. 36,000 ರನ್ನಿಂಗ್ ಇಲ್ಲಿದೆಯಾ? ಓಕೆ ನೋಡ್ತಾ ಇರೋದು ಬ್ಲೂ ಕಲರ್ ತುಂಬ ಚೆನ್ನಾಗಿದೆ. NS ತುಂಬ ಒಳ್ಳೆ ಕ್ರೇಜಿ ಗಾಡಿ ಅಂತಲೇ ಹೇಳ್ಬೋದು. ಇಲ್ಲಿ ಇನ್ನೊಂದು NS ಇದೆ, ಸಾಕಷ್ಟು ಮಾಡಿಫೈ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆಕ್ಸೆಸರೀಸ್ ತುಂಬ ಹಾಕಿದ್ದಾರೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. ಈ ಗಾಡಿ 2018 ಮಾಡಲು. ಹಾಂ ರನ್ನಿಂಗ್ ನಿಮಗೆ ಒಂದು 12,000 ರನ್ನಿಂಗ್ ಆಗಿದೆ. ಓಕೆ 2018 ಮಾಡಲು. 2018 ಮಾಡಲು 1,20,000 ಹೇಳ್ತಾ ಇದ್ದಾರೆ. 1,20,000 ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ ಗುರು. ಇದು ಮಾತಾಡಿದ್ರೆ 1 ಲಕ್ಷಕ್ಕೆ ಬಂದರೂ ಬರ್ಬೋದು. ಸ್ಕ್ರಾಚಸ್ ಏನು ಆಗಬಾರ್ದು ಅಂತ ನೋಡಿ ಇದು ಕೋಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಗಾಡಿ. ಸ್ಕ್ರಾಚಸ್ ಆಗಬಾರ್ದು ಅಂತ ಏನೇನೋ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಆಕ್ಸೆಸರೀಸ್ ಕೂಡ ಒಂದು 20-30 ಸಾವಿರದ ಆಕ್ಸೆಸರೀಸ್ ಹಾಕ್ಸಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರುವಂಥದ್ದು ಸಪ್ರೇಟಾಗಿ ಒಂದು ಲೈಟು, ಹಾರ್ನ್ ಎಲ್ಲ ಹಾಕಿರುವಂಥದ್ದು. ಇದು ಒಂದು ಟ್ಯಾಂಕ್ ನಿಮಗೆ ಗಾರ್ಡ್ಗಳು ನೋಡಿ, ಯಾವುದೇ ಥರ ಇಂಜಿನ್ ಟಚ್ ಆಗಿ ಯಾವುದು ಏನು ಹಾನಿ ಆಗಬಾರ್ದು ಅಂತ ನಿಮ್ಗೆ ಒಂದು ಗಾರ್ಡ್ಗಳ ವ್ಯವಸ್ಥೆ ಕೂಡ ಮಾಡಿರೋಂಥದ್ದು. ಸಾಕಷ್ಟು ಒಳ್ಳೆ ಆಫರಲ್ಲೇ ಗಾಡಿ ಇದೆ. ನೆಕ್ಸ್ಟ್ ಸೆಲ್ಯೂಟು ಅಂತ. ಹಾಂ 17 ಮಾಡಲ್ ಅಂತ. ಹಾಂ ಇದು ನಿಮಗೆ ಬಂದು 50,000 ಏನು ಹೇಳ್ತಾ ಇದ್ದಾರೆ. 50,000 ನೆಗೋಷಿಯೇಟ್ ಬರುತ್ತೆ. ಮೈಲೇಜ್ ಗಾಡಿ ಇಲ್ವಲ್ಲ ಸರ್ ಇದು? ಹಾಂ ಮೈಲೇಜ್ ಗಾಡಿ. ಎಷ್ಟು ಮೈಲೇಜ್ ಕೊಡುತ್ತೆ ಸರ್ ಇದು? 60-65 ತನಕ ಇದೆ ಸರ್ ಮೈಲೇಜ್. 65 ತನಕ ಮೈಲೇಜ್ ಕೊಡುತ್ತೆ. ಓಕೆ ಮೈಲೇಜ್ ಪ್ರಿಯರಿಗೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು ಅದೇ 50 ಹೇಳ್ತಾ ಇದ್ದಾರೆ ಸರ್. 50 ಲೋನ್ ಆಗುತ್ತೆ ಇದಕ್ಕೆ? ಹಾಂ ಇದಕ್ಕೆ ಲೋನ್ ಆಗುತ್ತೆ. ಲೋನ್ ಆಗುತ್ತಾ? ಓಕೆ ನೆಕ್ಸ್ಟ್ ಇನ್ನೊಂದು ಇದು ಅವೆಂಜರ್ ಬಂದು. ಓಕೆ ಇದು 18 ಮಾಡಲು. ಹಾಂ 75 ಏನು ಹೇಳ್ತಾ ಇದ್ದಾರೆ. ಓಕೆ
ಓಕೆ. ಹಾಂ ಈ ಗಾಡಿ ಲಾಂಗ್ ಹೋಗೋಕ್ಕೆ ತುಂಬ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಬ್ರದರ್. 150 cc ಇಂಜಿನ್ ಜೊತೆ ಬರುತ್ತೆ. ಇದರಲ್ಲಿ ಒಂದೇ ಒಂದು ಡಿಫೆಕ್ಟ್ ಅಂತ ಹೇಳಿದ್ರೆ ಫ್ರಂಟ್ ಟೈರು ನೀವು ಬ್ರೇಕ್ ಹಾಕಿದ್ರೆ ಮಡ್ ರೋಡಲ್ಲಿ ಸ್ಕಿಡ್ ಆಗೋ ಜಾಸ್ತಿ ಚಾನ್ಸಸ್ ಇದೆ. ನಾನು ಒಂದ್ಸಲ ಲಾಂಗ್ ತೊಗೊಂಡೋಗಿದ್ದೆ, ಒಂದು 2-3 ಸಲ ದಬ್ಬಾಕೊಂಡಿದ್ದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಬೆನ್ನು ಬರಲ್ಲ ಈ ಗಾಡಿ ಓಡಿಸೋದ್ರಿಂದ, ಒಳ್ಳೆ ಗಾಡಿ. ಈ ಗಾಡಿ ಎಷ್ಟು ಓಡಿದೆ ಸರ್ ಇದು? ಇದು ಸರ್ ನಿಮಗೆ 24,000 ರನ್ನಿಂಗ್ ಇದೆ. 24,000 ಅಷ್ಟೇನಾ? ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 75. ಹಾಂ. ನೆಕ್ಸ್ಟ್ ಸರ್ ಫ್ಯಾಷನ್ ಪ್ರೋ ಒಂದು 2018 ಮಾಡಲು. ಹಾಂ. 58,000 ಹೇಳ್ತಾ ಇದ್ದೀವಿ. 58,000. ಏನು ಮೈಲೇಜ್ ಕೊಡುತ್ತೆ ಇದು? ಇದು 65 ತನಕ ಮೈಲೇಜ್ ಇದೆ ಸರ್. 65 ತನಕ ಮೈಲೇಜ್ ಕೊಡುತ್ತಾ? ಸಿಂಗಲ್ ಓನರಾ? ಹಾಂ. ಓಕೆ. ನೆಕ್ಸ್ಟ್ ಸರ್ ಸ್ಪ್ಲೆಂಡರ್ i3s ಅಂತ. ಓಕೆ. ಇದು ಮೈಲೇಜ್ಗೆ ಹೇಳಿದ್ದು ಗಾಡಿ. ಮೈಲೇಜ್ ಗಾಡಿ. ಹಾಂ. ಹಾಂ. ಇದು ನಿಮಗೆ 45 ಹೇಳ್ತಾ ಇದ್ದಾರೆ. 45,000 ಹೇಳ್ತಾ ಇದ್ದಾರಾ? ಸಿಂಗಲ್ ಓನರ್ ಅದು ಸಿಂಗಲ್ ಓನರ್ ಅಲ್ವಾ? ಸಿಂಗಲ್. ಓಕೆ. ನೆಕ್ಸ್ಟ್ ಇದು 2008 ಮಾಡಲ್ ಸ್ಪ್ಲೆಂಡರ್. ಹಾಂ. ನಿಮಗೆ 28,000 ಕೊಟ್ಟು ಇದು ಮಾಡ್ತಾ ಇದ್ದೀವಿ. ನೆಗೋಷಿಯೇಟ್ ಬರುತ್ತೆ. ಸ್ಪ್ಲೆಂಡರ್ ಗುರು ಎಷ್ಟು ವರ್ಷದಿಂದ ಇದೆ, ಇದುವರೆಗೂ ಸ್ಟಾಪೇ ಆಗಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಂತಲೇ ಹೇಳ್ಬೋದು. ಬೇರೆ ಗಾಡಿಗಳೆಲ್ಲ ತುಂಬ ಕ್ರೇಜಿಯಾಗಿ ಓಡುತ್ತೆ, ಸ್ಟಾರ್ಟಿಂಗಲ್ಲಿ ದಬಾಕೊಳ್ಳುತ್ತೆ, ಆಮೇಲೆ ಎಲ್ಲ ಕ್ಯಾನ್ಸಲ್ ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ. ಈ ಒಂದು ಗಾಡಿ ಮಾತ್ರ ಮ್ಯಾನುಫ್ಯಾಕ್ಚರ್ ಆಗ್ತಾನೆ ಇರುತ್ತೆ, ಜನಗಳು ಇಷ್ಟಪಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಒಳ್ಳೆ ಮೈಲೇಜ್ ಗಾಡಿ. ನೆಕ್ಸ್ಟ್ ಇದೊಂದು ಫ್ಯಾಷನ್ ಪ್ರೋ ಸರ್. ಹಾಂ ಹೇಳಿ. 2013 ಮಾಡಲ್. ಹಾಂ. 35 ಹೇಳ್ತಾ ಇದ್ದೀವಿ. ಹಾಂ. 35 ಹೇಳ್ತಾ ಇದ್ದೀರಾ? 35,000 ಎಷ್ಟು ಓಡಿದೆ ಇದು ಸರ್? ಇದು ಅರೌಂಡ್ 40,000 ರನ್ನಿಂಗ್ ಇದೆ. 20,000 ರನ್ನಿಂಗ್ ಇದೆಯಾ? ನೆಕ್ಸ್ಟ್ ಇನ್ನೊಂದು ಫ್ಯಾಷನ್ ಇದೆ ಹೇಳಿ. ಫ್ಯಾಷನ್ ಪ್ರೋ ಇದು 2009 ಮಾಡಲ್. ಹಾಂ. 28 ರನ್ನಿಂಗ್ ಇದೆ. ಹಾಂ. ನಿಮ್ಗೆ ಇದು 28,000 ಹೇಳ್ತಾ ಇದ್ದೀವಿ. 28,000 ರನ್ನಿಂಗ್ ಇರಲಿದೆ. 28,000 ರೇಟ್ ಹೇಳ್ತಾ ಇದ್ದೀರಾ? ಓಕೆ. ಒಂದು 5-10 ಸಾವಿರ ಕಮ್ಮಿ ಆಗುತ್ತಾ? ಹೆಚ್ಚು ಕಡಿಮೆ ಬರ್ಬೋದು, ನೆಗೋಷಿಯೇಟ್ ಬರುತ್ತೆ. ಮಾತಾಡಿದ್ರೆ ಹೆಚ್ಚು ನೆಗೋಷಿಯೇಟ್ ಆಗುತ್ತೆ. ಟ್ಯಾಂಕಲ್ಲಿ ಸ್ವಲ್ಪ ಸ್ಕ್ರಾಚಸ್ ಜಾಸ್ತಿ ಇದೆ, ಅದು ಏನೋ ಮಾಡಬೇಕಾಗುತ್ತೆ. ಅದು ರಿಮೂವ್ ಮಾಡಿದ್ರೆ ಆಗುತ್ತೆ ಸರ್? ಹೋಗುತ್ತೆ ಅದು ರಿಮೂವ್? ಹೋಗುತ್ತೆ. ಮಾಡ್ಬೋದಲ್ಲ? ಅದನ್ನು ನಾವು ಇಲ್ಲಿ ಇಟ್ಟಿರ್ತೀವಲ್ಲ, ಇದು ಹಾಂ ಮಳೆ ಇದೆಲ್ಲ ಬಂದು ನಾವು ಅದು ಇದೆಲ್ಲ ಪಾಲಿಶ್ ಎಲ್ಲ ಮಾಡಿಕೊಡ್ತೀವಿ. ನೆಕ್ಸ್ಟ್ ಗ್ಲಾಮರು. ಹಾಂ. 2007 ಮಾಡಲು. ಹಾಂ. 24,000 ಹೇಳ್ತಾ ಇದ್ದೀವಿ. ನೆಗೋಷಿಯೇಟ್ ಬರುತ್ತೆ. ಅದು ನೆಗೋಷಿಯೇಟ್ ಬರುತ್ತೆ. 24,000 ಈ ಗಾಡಿ. ನೆಕ್ಸ್ಟ್ ಸರ್ ಇದು ಬಂದು ಹೋಂಡಾ ಶೈನು 2014 ಮಾಡಲ್ ಸಿಂಗಲ್ ಓನರು. ಓಕೆ. ನಿಮಗೆ ಇದು 18,000 ರನ್ನಿಂಗ್ ಇದೆ. ಹಾಂ. 18,000 ರನ್ನಿಂಗ್ ಇರಲಿದೆ. ಏನು ಪ್ರೈಸ್? 38,000 ಹೇಳ್ತಾ ಇದ್ದೀರಿ. 38. ಓಕೆ. ನೆಕ್ಸ್ಟ್ ಇದು ಯೂನಿಕಾರ್ನ್, ಹೋಂಡಾ ಯೂನಿಕಾರ್ನ್. ಹಾಂ. ಸರ್ ಇದು ನಿಮಗೆ ಬಂದು 38,000 ರನ್ನಿಂಗ್ ಇದೆ. ಹಾಂ. 38,000 ಹೇಳ್ತಾ ಇದ್ದಾರೆ. 38,000 ಹೇಳ್ತಾ ಇದ್ದಾರಾ? ಗಾಡಿ ಎಷ್ಟು ಓಡಿದೆ ಅಷ್ಟು ಮೇಲೆ ರೇಟ್ ಹೇಳ್ದಂಗಿದೆ? ಇಲ್ಲ ಸರ್, ಅದು ಮಾರ್ಕೆಟ್ ರೇಟಿಂಗ್ ಇದೆ, ಇದರಲ್ಲಿ ಹೇಳ್ತಾ ಇದ್ದೀನಿ. ಹೌದಾ? ಓಕೆ. ನೆಕ್ಸ್ಟ್ ನಿಮಗೆ ಇದು ಹೋಂಡಾ ಲೀವಾ. ಹಾಂ. ಇದು 28,000 ರನ್ನಿಂಗ್ ಇದೆ. ಹಾಂ. 45,000 ಹೇಳ್ತಾ ಇದ್ದೀವಿ. ಓಕೆ. 45,000. ಮೈಲೇಜ್ ಗಾಡಿ ಇದು. ಮೈಲೇಜ್ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಇದು? ಇದು ಸರ್ 55 ತನಕ ಇದೆ. 55 ತನಕ. ಓಕೆ. ನೆಕ್ಸ್ಟ್ ಇದು ಹೋಂಡಾ ಯೂನಿಕಾರ್ನ್. ಹಾಂ. 160. ಓಕೆ. ಇದು ಬಂದು ನಿಮಗೆ 48,000 ಹೇಳ್ತಾ ಇದ್ದಾರೆ. 48,000. ಯಾವ ಮಾಡೆಲ್ ಇದು? ಇದು ಸರ್ ನಿಮಗೆ 15 ಮಾಡಲ್. 15. ಓಕೆ. ನೆಕ್ಸ್ಟ್ ನಿಮಗೆ ಇದು ಡ್ಯಾಸ್ಲರ್ ಅಂತ. ಓಕೆ. ಇದು ನಿಮಗೆ ಒಂದು ಡಿಜಿಟಲ್ ಮೀಟರ್ ಬರುತ್ತೆ. 30,000 ಹೇಳ್ತಾ ಇದ್ದಾರೆ. 30,000 ಹೇಳ್ತಾ ಇದ್ದಾರಾ? ಓಕೆ. ನೆಕ್ಸ್ಟ್ ಇದು ಹೋಂಡಾ ಶೈನು 2011 ಮಾಡಲ್ 30,000 ಹೇಳ್ತಾ ಇದ್ದಾರೆ. 30,000. ಓಕೆ. 26 ಓಡಿದೆ. 26 ಓಡಿದೆ. ಸೊ ನೆಕ್ಸ್ಟ್ ಇದು ಬಂದು ಹೋಂಡಾ ಶೈನು. ಇದು ಸೆಲ್ಫ್ ಇಲ್ಲ. ಹಾಂ. ಮತ್ತೆ ಎಲಾಯ್ ವೀಲ್ಸ್. ಅಲಾಯ್ ವೀಲ್ಸ್ ಬರುತ್ತೆ. ಅಲಾಯ್ ವೀಲ್ಸ್ ಇಲ್ಲ ಇದಕ್ಕೆ? ಎಲಾಯ್ ಇಲ್ಲ, ಇದು ಸ್ಪೋಕ್ಸ್. ಹಾಂ. ಓಕೆ. ನೆಕ್ಸ್ಟ್ ಪ್ರೈಸ್ ಹೇಳಿದ್ರೆ ಅದು? ಪ್ರೈಸ್ ಇದು 35,000. 35,000. ಓಕೆ. ಮತ್ತೆ ಸರ್ ನಿಮಗೆ ಇದು TVS ಅವ್ರದ್ದು ರ್ಯಾಡಾನ್ ಮೈಲೇಜಿಗೆ ಹೇಳಿ ಮಾಡಿಸಿದ್ದು. ಇದು ಸ್ಪ್ಲೆಂಡರಿಗೆ ಟೈಪ್ ಸೇಮ್ ನೋಡೋಕ್ಕೆ. ಓಕೆ. ಏನು ಮೈಲೇಜ್ ಕೊಡೋದು ಇದು? ಇದು ಸರ್ 65 ತನಕ ಇದೆ ಸರ್. 65 ತನಕ ಮೈಲೇಜ್ ಕೊಡುತ್ತಾ? ಹಾಂ. ಓಕೆ. ರನ್ನಿಂಗ್ ಸರ್ 33,000 ರನ್ನಿಂಗ್ ಇದೆ. ಹಾಂ. ರನ್ನಿಂಗ್ ಆಗಿದೆ. 58,000 ಇದು ಮಾಡ್ತಾ ಇದೀವಿ. 58,000 ಹೇಳ್ತಾ ಇದ್ದೀರಾ? ಓಕೆ. ಫಸ್ಟ್ ಓನರ್ ಅಲ್ಲ ಇದು? ಸಿಂಗಲ್ ಓನರ್. ಓಕೆ. ಇದು ಬಂದು ಸರ್ TVS ಅವ್ರದ್ದು ವಿಕ್ಟರ್. ಹಾಂ.
2018 ಮಾಡಲ್. ವಿಕ್ಟರ್ ಹೊಸ ಮಾಡಲು, ಹಳೆ ಮಾಡಲ್ಗೆ ಒಳ್ಳೆ ಕ್ರೇಜ್ ಇತ್ತು. ಅದಾದಮೇಲೆ ಇದು ಹೆಚ್ಚಾದ್ರ ಮೇಲೆ ಬೇಡಿಕೆ ಹೆಚ್ಚಾದ್ಮೇಲೆ ಈ ಒಂದು ಮಾಡೆಲ್ನ ಹೊರಗಡೆ ತಂದರು. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಈಗ? ಸರ್ ಇದು 50,000 ಹೇಳ್ತಾ ಇದ್ದೀರಿ. ಎಷ್ಟು ಓಡಿದೆ ಇದು? ಇದು ನಿಮಗೆ 28,000 ರನ್ನಿಂಗ್ ಅಂತ. ಓಕೆ, ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 50,000 ಕೊಟ್ಟು ಇದು ಹೇಳ್ತಾ ಇದ್ದೀವಿ ಸರ್. ಹೌದಾ? ಓಕೆ, ನೆಕ್ಸ್ಟ್ ಇದು ಬಂದು ವಿಕ್ಟರ್ ಹಾಂ 2018 ಮಾಡಲ್. ಹಾಂ 55 ಅಂತ ಇದೆ. 55,000. ಓಕೆ, ನೆಕ್ಸ್ಟ್ ಇದು? ನೆಕ್ಸ್ಟ್ ಇದು ಜಿಕ್ಸರ್ ಬಂದು ಸುಜುಕಿ ಅವ್ರದ್ದು ಹಾಂ 150cc. ಹಾಂ 48,000 ಹೇಳ್ತಾ ಇದ್ದೀವಿ. 2015 ಮಾಡಲ್. ಓಕೆ, ಚಿಕ್ಕ ಪುಟ್ಟ ಸ್ಕ್ರಾಚಸ್ ಇದೆ. 48,000 ಹೇಳ್ತಾ ಇದ್ದಾರೆ. 15 ಮಾಡಲಾ? ಹಾಂ. ಓಕೆ, ಇದು ಬಂದು ಸ್ಟಾರ್ ಸಿಟಿ ಹಾಂ 2012 ಮಾಡಲ್. ಹಾಂ ಇದು ನಿಮಗೆ 30,000 ಹೇಳ್ತಾ ಇದ್ದೀವಿ. 30,000. ಹಾಂ 2012 ಮಾಡಲ್. ಹಾಂ, ನೆಕ್ಸ್ಟ್ ಅದು? ಇದೂ ಸೇಮ್ ಸ್ಟಾರ್ ಸಿಟಿ. ಹಾಂ ಇದೂ 30,000 ಹೇಳ್ತಾ ಇದ್ದೀವಿ. 2012. ಓಕೆ, ನನ್ನ ಹತ್ರ ಇವಾಗಲೂ ಈ ಗಾಡಿ ಇದೆ. ಇದರಲ್ಲಿ ಇದಷ್ಟು ಮೈಲೇಜ್ ಕೊಡೋ ಗಾಡಿ ಯಾವುದೂ ಇಲ್ಲ, ಆ್ಯಂಡ್ ಬಾಲ್ಕಿ ಗಾಡಿ ಯಾವುದೂ ಇಲ್ಲ. ಪ್ಲಾಟಿನಾ 2007 ಮಾಡಲ್. ಓಕೆ, ಫುಲ್ಲಿ ಕಂಡೀಷನ್ ಇದೆ. ಇಂಜಿನ್ ಏನೂ ಇದಿಲ್ಲ, ವರ್ಕ್ ಏನೂ ಇಲ್ಲ. ವರ್ಕ್ ಏನಿಲ್ಲ. ಹಾಂ ಹಾಂ 26,000 ಅಂತ ಇದ್ದೀವಿ. ಓಕೆ, ನೀವು ನಂಬ್ತೀರ ಬಿಡ್ತೀರ, ಈ ಗಾಡಿ ನಾನು ತೊಗೊಂಡಿದ್ದೀನಿ ಬ್ರದರ್. ಸೊ ತುಂಬ ಒಳ್ಳೆ ಬಾಳಿಕೆ ಬಂದಿತ್ತು. ಹೆಚ್ಚು ಕಡಿಮೆ 5 ವರ್ಷ ನಾನು ಓಡಿಸಿದ್ದೀನಿ. ಅದಕ್ಕಿಂತ ಹಿಂದೆ ಇರೋರು ಎಷ್ಟು ವರ್ಷ ಓಡಿಸಿದ್ರೋ ಗೊತ್ತಿಲ್ಲ. ನಾನು ತೊಗೊಂಡಿದ್ದೆ ಸೆಕೆಂಡ್ ಪಾರ್ಟಿ ಓನರು. 5 ವರ್ಷ ಆರಾಮಾಗಿ ಮೈಲೇಜ್ ಬಂದಿತ್ತು. ಒಳ್ಳೆ ಗಾಡಿ. ಯಾವಾಗ ಬೇಕಾದ್ರೂ ಒಂದು 50 ರೂಪಾಯಿ ಪೆಟ್ರೋಲ್ ಹಾಕೊಂಡ್ರೆ ಒಂದು 50 ಕಿಲೋಮೀಟ್ರ್ ಆರಾಮಾಗಿ ಓಡಿಸ್ತೀನಿ ಅನ್ನೋ ಒಂದು ಧೈರ್ಯದ ಮೇಲೆ ಹೋಗ್ಬೋದು ಈ ಗಾಡೀಲಿ. ಸೊ ನೆಕ್ಸ್ಟ್ ಇದೊಂದು ಡಿಸ್ಕವರ್ 150 ಸರ್. 2011 26,000 ಹೇಳ್ತಾ ಇದ್ದೀವಿ. 26,000. ಎಷ್ಟು ಓಡಿದೆ ಇದು? ಇದು ಸರ್ 17,000 ರನ್ನಿಂಗ್ ಇದೆ. ಓಕೆ, 17,000 ರನ್ನಿಂಗ್ ಇದೆ. ಇದು ಬಂದು 2011 ಮಾಡಲ್. ಸೇಮ್ 26,000 ಹೇಳ್ತಾ ಇದ್ದೀವಿ. 26,000. ಓಕೆ, ನೆಕ್ಸ್ಟ್ ಇದು? ನೆಕ್ಸ್ಟ್ ಡಿಸ್ಕವರಿ ಟಿ ಅಂತ 100T ಅಂತ. ಹಾಂ, ಇದು ನಿಮಗೆ 65-70 ತನಕ ಮೈಲೇಜ್ ಇದೆ. 65-70 ತನಕ ರನ್ನಿಂಗ್ ಅಲ್ಲಿ ಇದೆಯಾ ಮೈಲೇಜ್ ಇದೆ. ಓಕೆ, ಇದು ನಿಮಗೆ 20,000 ರನ್ನಿಂಗು. ಹಾಂ, ಇದು 32,000 ಹೇಳ್ತಾ ಇದ್ದೀರಿ. 32,000. ನೆಕ್ಸ್ಟ್ ಸರ್ ಡಿಸ್ಕವರ್ ಅದೇ 150cc. ಹಾಂ, ಇದೂ 26,000 ಹೇಳ್ತಾ ಇದ್ದೀವಿ. 2011 ಮಾಡಲ್. ಓಕೆ, ತುಂಬ ಚೆನ್ನಾಗಿದೆ. ನೋಡೋಕೆ ಒಂಥರ ಕೂಲಾಗಿ ಕಾಣಿಸ್ತದೆ ಅಂತಲೇ ಹೇಳ್ಬೋದು. ಏನೋ ಒಂದು ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ, ಏನೋ ಒಂದು ಗ್ರಾಫಿಕ್ ಫಿನಿಶ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅದು. ಸೊ ನೆಕ್ಸ್ಟು ನಮ್ಮ ಹತ್ರ ಒಂದು ಪಲ್ಸರ್ ಇದೆ. ಸಾಕಷ್ಟು ಜನರ ಅಂದರೆ ಯಂಗ್ಸ್ಟರ್ಸ್ ಕ್ರೇಜ್ ಗಾಡಿ ಅಂತಲೇ ಹೇಳ್ಬೋದು. RS 200. ಹಾಂ, ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು ಸರ್ ಬಂದು 2018 ಮಾಡಲು. ಹಾಂ, ನಿಮಗೆ 65,000 ರನ್ನಿಂಗ್ ಆಗಿದೆ. ಹಾಂ ಹಾಂ ಸ್ಪೋರ್ಟ್ಸ್ ಲುಕ್ಕಲ್ಲಿದೆ. ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ. ಎಷ್ಟು ಮಾಡೆಲ್ ಅಂತ ಹೇಳಿದ್ರಿ ಇದು? ಇದು 18 ಮಾಡಲ್ ಸರ್. 18 ಮಾಡಲಾ? ಓಕೆ, ಇಲ್ಲಿ ನಿಮ್ಗೆ ಒಂದು ಗಾರ್ಡ್ ಕೊಟ್ಟಿರ್ತಾರೆ ಅನ್ಸುತ್ತೆ. ಇದು ಹೋಗಿದೆ ಅಲ್ಲ? ಹಾಂ, ಇದೊಂದು ಹಾಕ್ಸ್ಕೋಬೇಕಾಗುತ್ತೆ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಓವರ್ ಆಲ್? ಇದು ಸರ್ ನಿಮಗೆ 85,000 ಹೇಳ್ತಾ ಇದೆ. 85,000 ಲೋನ್ ಆಗುತ್ತೆ ಇದಕ್ಕೆ? ಇದಕ್ಕೆ ಕೇಳ್ಬೇಕು ಸರ್. ಇದು ಕೇಳ್ಬೇಕಾ? ಓಕೆ, ಡನ್. ನೆಕ್ಸ್ಟ್ ಇದಾಯ್ತಲ್ಲ? ಇದಾಯ್ತು. ಹಾಂ, ಇಲ್ಲಿ ಒಂದು ಆಕ್ಟಿವಾ ಇದೆ, ಹೇಳಿ. ಇದು ಬಂದು 17 ಮಾಡಲ್ ಆಕ್ಟಿವಾ. ಹಾಂ, ಇದು ನಿಮಗೆ 38,000 ಹೇಳ್ತಾ ಇದ್ದೀವಿ. ಓಕೆ, BMW ಸ್ಟಿಕ್ಕರ್ ಹಾಕಿದ್ದಾರೆ. BMW ಅಲ್ಲ ಇದು ಆಕ್ಟಿವಾ. 27,000 ರನ್ನಿಂಗ್ ಇದೆ. ಓಕೆ, 27,000 ರನ್ನಿಂಗ್ ಇದೆ. ಏನು ಪ್ರೈಸ್ ಹೇಳಿದ್ರಿ ಇದು? ಇದು 38 ಸರ್. 38. ಓಕೆ, 38,000. ನೆಕ್ಸ್ಟು 2009 ಮಾಡಲು. ಹಾಂ, 26,000 ಹೇಳ್ತಾ ಇದ್ದೀವಿ. ಮತ್ತು ನೆಗೋಷಿಯೇಟ್ ಬರುತ್ತೆ. ಓಕೆ, 2009 ಮಾಡಲ ಇದು? ನೆಗೋಷಿಯೇಟ್ ಆಗುತ್ತೆ. ಹಾಂ, ಚಿಕ್ಕ ಪುಟ್ಟ ವರ್ಕ್ಗಳಿದ್ದಾವೆ ಇದರಲ್ಲಿ, ಆಯಿತಾ? ಹಾಂ, ನೆಕ್ಸ್ಟು ಇದು 2014 ಮಾಡಲ್. ಹಾಂ, 35,000 ಅಂತ ಇದೆ. 35,000 ಹೇಳ್ತಾ ಇದ್ದೀರಾ? ಓಕೆ, ಎಷ್ಟು ಓಡಿದೆ? ಆಕ್ಟಿವಾ ಐ ಇದು. ಹಾಂ, ಎಷ್ಟು ಓಡಿದೆ? ಇದು 28,000 ರನ್ನಿಂಗ್ಸ್. ಓಕೆ, ಆಕ್ಟಿವಾದಲ್ಲಿ ಫ್ಲಾಪ್ ಮಾಡಲ್ ಇದು. ಅದಾದಮೇಲೆ ಮತ್ತೆ ಇದನ್ನೇ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಗಾಡಿ ಅಷ್ಟು ಹೆಸರು ತಂದು ಕೊಟ್ಟಷ್ಟು ಯಾವ ಗಾಡಿನೂ ಹೋಂಡಾಗೆ ಹೆಸರು ತಂದು ಕೊಟ್ಟಿಲ್ಲ. ನೆಕ್ಸ್ಟ್ ಇನ್ನೊಂದು ಹೋಂಡಾ ಇದೆ, ನವಿ. ಹಾಂ, ಹೇಳಿ ಸರ್ ಈ ಗಾಡಿ ಬಗ್ಗೆ. ಇದು ಸರ್ 2018 ಮಾಡಲ್. ಹಾಂ, 16,000 ರನ್ನಿಂಗ್ ಇದೆ. ಹಾಂ, 42,000 ಹೇಳ್ತಾ ಇದ್ದಾರೆ. 42,000. ಓಕೆ, ನಿಮ್ಗೆ ಚಿಕ್ಕದಾಗಿ ಒಂದು ಸ್ಪೇಸ್ ಕೂಡ ಕೊಟ್ಟಿರುವಂಥದ್ದು. ಆ್ಯಂಡ್ ಇದು ಮೊಪೈಡ್ ಕಮ್ ಬೈಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಸ್ಕ್ರಾಚಸ್ ಎಲ್ಲೂ ಇಲ್ಲ. ನೆಕ್ಸ್ಟು ಹೋಂಡಾ ಗ್ಲಾಸಿಯಾ. ಹಾಂ, ಗ್ರಾಜಿಯಾ 2018 ಮಾಡಲ್. ಓಕೆ, 55,000 ಹೇಳ್ತಾ ಇದ್ದೀವಿ. 55,000. ಏನು ನೋಡಿದೆ ಸರ್ ಇದು?
ರನ್ನಿಂಗ್ ಸರ್ 30,000 ಓಡಿದೆ. 30,000 ಓಡಿದೆಯಾ? ಓಕೆ, ಹೇಳಿ ಸರ್. ಅದೇ ಸರ್ ನೋಡಿ, ಒಂದು ಇದು ಲೋ ಬಜೆಟ್ ಇನ್ ಸ್ವಲ್ಪ ಇದೆ, ಇಲ್ಲಿ ತೋರಿಸ್ತಾ ಇದೀವಿ ನಿಮಗೆ. ಲೋ ಬಜೆಟ್ ಇದೆಲ್ಲ ಬಂದು ಇಲ್ಲಿ ಶೋರೂಮಿಗೆ ಬಂದು ಮಾತಾಡ್ಬೋದು, ರೇಟಿಗೆಲ್ಲ ನೆಗೋಷಿಯೇಟ್ ಬರುತ್ತೆ. ಮತ್ತು 10,000 15,000 ಇದೆ. ನೀವು ಇಲ್ಲಿಗೆ ಶೋರೂಮಿಗೆ ವಿಸಿಟ್ ಮಾಡಿದರೆ ಇದು ಮಾಡ್ಬೋದು. ಓಕೆ, ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಇಷ್ಟ ಆದರೆ ತಗೊಳ್ಬೋದು. ನೋಡಿ ಸ್ನೇಹಿತರೆ, ಸಾಕಷ್ಟು ಗಾಡಿ ಇರೋದ್ರಿಂದ ನಮ್ಮ ಕೈಲಿ ಈಗ ಈ ಗಾಡಿಗಳನ್ನು ಕವರ್ ಮಾಡೋಕ್ಕಾಗ್ತಾ ಇಲ್ಲ, ಆ್ಯಂಡ್ ಟೈಮ್ ಕೂಡ ಆಗ್ತಾ ಬಂತು. ಸೊ ಆ ಕಾರಣಕ್ಕೆ ನಾವು ಈಗ ಹೊರಡಲೇಬೇಕು. ನೀವು ಬಂದು ಒಂದ್ಸಲಿ ವಿಸಿಟ್ ಮಾಡಿದ್ರೇ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಇಲ್ಲಿ ಸಾಕಷ್ಟು ಗಾಡಿಗಳು ನಿಂತಿದ್ದಾವೆ, ಕೆಲವೊಂದು ಗಾಡಿ ಸರ್ವಿಸ್ ಕೂಡ ನಡೀತಾರೆ, ಅದು ಚಿಕ್ಕ ಪುಟ್ಟ ಸರ್ವಿಸ್ಗಳಿರುತ್ತೆ, ಅದು ಮಾಡ್ತಾರೆ. ನೀವು ಒಂದ್ಸಲಿ ಶೋರೂಮ್ಗೆ ವಿಸಿಟ್ ಕೊಟ್ರೇ ನಿಮ್ಗೊಂದು ಐಡಿಯಾ ಬರುತ್ತೆ. ಸರ್ ಕೂಡ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಸರ್, ಹೇಗೆ ನೀವು ಲೋನ್ ಮಾಹಿತಿ ನೀವೇ ಕೊಡ್ತೀರಾ ಇಲ್ಲ ಬಾಸ್ ಕೊಡ್ತಾರಾ? ಓಕೆ, ಇವರು ಬಾಸ್ ಇದ್ದಾರೆ, ಬಾಸ್ ಹತ್ರ ಮಾತಾಡೋಣ ಬನ್ನಿ.